ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೇನ ವಿಚಾರ ಏನಪ್ಪ ಅಂದರೆ, ಕುಜದೋಷದಿಂದ ನಮ್ಮ ಮದುವೆ ಜೀವನ ಏನಾದರೂ ಹಾಳಾಗುತ್ತಾ? ಸಾಮಾನ್ಯವಾಗಿ ಫಸ್ಟು ಕುಜ ಎಲ್ಲೆಲ್ಲಿ ಇದ್ದರೆ ಕುಜದೋಷ ಹೇಳ್ತಾರೆ ಅಂತ ತಿಳ್ಕೊಬಿಡಿ. ನಿಮ್ಮ ಲಗ್ನಾಂಶದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ, 12 ಮನೆಗಳಲ್ಲಿ 6 ಮನೆಗಳಲ್ಲಿ ಕುಜ ಏನಾದ್ರು ಇದ್ರೆ ಕುಜ ದೋಷ ಅಂತ ಹೇಳ್ತಾರೆ. ಅಂದ್ರೆ ಒಂದು 100 ಕೋಟಿ ಪಾಪ್ಯುಲೇಷನ್ ಇದ್ರೆ ಒಂದು 50 ಕೋಟಿ ಜನಕ್ಕೆ ಕುಜ ದೋಷ ಇದ್ದಂಗೆ. ಇಂಥ ಪರಿಸ್ಥಿತಿಯಲ್ಲಿ ಕುಜದೋಷ ಇರೋರ್ಗೆ ಹೆಂಗ್ ಮದುವೆ ಆಗಕ್ಕಾಗುತ್ತೆ? ಇದು 100% ಬೋಗಸು, ಸುಳ್ಳು. ಯಾರು ನಿಮಗೆ ಮ್ಯಾಂಗ್ಲಿಕ್ ಮಂಗಳ ದೋಷ ಇರೋರ್ನೇ ಉಡ್ಕೊಂಡು ಬನ್ನಿ ಅಂದ್ರೆ ಅದು ತುಂಬಾ ಹಾಸ್ಯಾಸ್ಪದವಾಗಿರುತ್ತೆ. ಕುಜದೋಷ ಇರೋರನ್ನೇ ಮದುವೆ ಆಗಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ಇದು ಯಾರೋ ಎಲ್ಲೋ ಒಂದು ಯಾವುದೋ ವಿಚಾರಕ್ಕೆ ಕೇಳಿರುವಂಥದ್ದು. ಅದೇನಾಗಿದೆ ಅಂದರೆ, ಒಳ್ಳೇದು ಯಾವತ್ತೂ ಸ್ಪ್ರೆಡ್ ಆಗಲ್ಲ. ಈ ಥರ ಬೇಡದಿರೋಂಥ ವಿಚಾರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸರ್, ನನಗೆ ಕುಜದೋಷ ಇದೆ, ಕುಜದೋಷ ಇರೋರನ್ನೇ ಮದುವೆ ಆಗ್ಬೇಕಂತಲ್ಲ ಸರ್, ಎಲ್ಲಿ ಹುಡ್ಕೋದು? ಒಳ್ಳೊಳ್ಳೆ ಪ್ರಪೋಸಲ್ಸ್ನ ಎಷ್ಟೊಂದು ಜನ ಅವ್ರ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ. ಕುಜದೋಷ ಯಾರಿಗೊಬ್ರಿಗೆ ಟೆರರಿಸ್ಟಿಗೆ ಇರುತ್ತೆ, ಆಗ್ತೀರಾ ನೀವು? ಯಾವುದೋ ಒಂದು ನೆಕ್ಸಲೆಟ್ಸ್ಗೆ ಇರುತ್ತೆ ಕುಜದೋಷ, ಆಗ್ತೀರಾ? ಒಳ್ಳೆ ಪ್ರಪೋಸಲ್ಸ್ ಇರೋರ್ ತಾನೇ ಮದುವೆ ಆಗಬೇಕು. ಇದೇ ರೀತಿ ಎಷ್ಟೊಂದು ಜನ ನನಗೆ ಅವ್ರ ಕನ್ಸಲ್ಟೇಷನ್ಸಲ್ಲಿ, ಸರ್ ಕುಜದೋಷ ನನಗಿದೆ, ಈಗ ಎಲ್ಲಿ ಹುಡ್ಕೋದು? ಯಾರು ಹೊರ ಬರ್ತಾ ಇದ್ದಾರೆ ಅವ್ರಿಗೆ ಕುಜದೋಷ ಇಲ್ವಲ್ಲ ಅಂತ. ಖಂಡಿತ ಆ ರೀತಿ ಅಲ್ವೇ ಅಲ್ಲ. ಜ್ಯೋತಿಷ ಶಾಸ್ತ್ರ, ಮೂಢನಂಬಿಕೆ ಯಾರು ಫಾಲೋ ಅಪ್ ಮಾಡ್ತಾರೆ, ಮೂಢನಂಬಿಕೆ ಅಂಥವ್ರು ಬೇಕಾದ್ರೆ ಆ ಸಿಸ್ಟಮ್ಗೆ ಹೋಗುವಂಥದ್ದು. ಸೈನ್ಸ್ ಟೆಕ್ನಾಲಜಿ ಅಂತ ಎಷ್ಟು ಬೆಳೆದಿದ್ದೀವಿ, ಎಷ್ಟು ಮುಂದುವರೆದಿದ್ದೀವಿ ನಾವು ಈ ಕಾಲದಲ್ಲಿ. ಬಟ್ ಆದ್ರೂ ಕೆಲವೊಬ್ರೇನು ಸುಮಾರು ಜನನೇ ಈ ಕುಜದೋಷ ಹಿಂದೆ ಹೋಗಿದ್ದಾರೆ. ಕುಜದೋಷ ಇರೋರು ಅವ್ರನ್ನೇ ಮದುವೆ ಆಗ್ಬೇಕಂತೆ ಅಂತ. ಅವರ ಮ್ಯಾರೇಜ್ ಲೈಫ್ ಸಮಸ್ಯೆ ಆಗ್ಬಿಡುತ್ತೆ ಕುಜದೋಷ ಇರೋರಿಗೆ ಅಂತಾನೂ ಹೇಳಿರ್ತಾರೆ. ಸರ್, ನನಗೆ ಮದುವೆ ಜೀವನ ಹಿಂಗಿರುತ್ತೆ ಅಂತ ಫಸ್ಟ್ ಪ್ರಶ್ನೆ. ಮತ್ತೆ ನನಗೆ ಮದುವೆ ಆಗ್ತಿಲ್ಲ ಅಂತ ಫಸ್ಟ್ ಪ್ರಶ್ನೆ. ಮದುವೆ ಆಗ್ತಿಲ್ಲ ಏನಕ್ಕೆ ಅಂದರೆ, ನೀವು ಕುಜ ಈ ರೀತಿ ಕಾಂಬಿನೇಷನ್ಸ್ ಅಲ್ಲಿ ಇದ್ದಾಗ ನಿಮಗೆ ಕುಜದೋಷ ಇದೆ, ಅದಕ್ಕೆ ನಿಮಗೆ ಮದುವೆ ಆಗ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಉದಾಹರಣೆಗೆ ಹೇಳ್ತೀನಿ ನೋಡಿ. ಕುಜ ಏನಾದರೂ 1ನೇ ಮನೆ, 2, 4, 7, 8 ಮತ್ತೆ 12ಗಳಲ್ಲಿ ಇದ್ದಾಗ ನೋಡಿ, 7ನೇ ಮನೆಯಲ್ಲಿ ಏನಾದರೂ ಕುಜ ಇದ್ರೆ ನಿಮಗೆ ಮದುವೆ ಕೊಡುವಂಥದ್ದೇ ಕುಜ. 2ನೇ ಮನೆಯಲ್ಲಿ ಇದ್ರೆ ಮದುವೆ ಕೊಡುವಂಥದ್ದೇ ಕುಜ. ಓಕೆ, 8ನೇ ಮನೆ ಮತ್ತು 12ನೇ ಮನೆಯಲ್ಲಿ ಕುಜ ಇದ್ರೆ ಸ್ವಲ್ಪ ನೀವು ಎಕ್ಸ್ಟ್ರೀಮ್ ಆಗಿ ಬಿಹೇವ್ ಮಾಡ್ತೀರಿ, ಯಾರ ಮಾತು ಕೇಳಲ್ಲ, ಸ್ವಲ್ಪ ಬೋಲ್ಡ್ ಆಗಿ ಬಿಹೇವ್ ಮಾಡೋದು, ರೂಡ್ ಆಗಿ ಬಿಹೇವ್ ಮಾಡೋದು ಚಿಕ್ಕ ಮಕ್ಕಳಿಂದನೇ ಅದು ಬಂದಿರುತ್ತೆ. ಅದರಲ್ಲಿ ಕುಜ ದಶ ನಡೀತಾ ಇದ್ರೆ ಇನ್ನ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡುವಂಥದ್ದು. ಅದು ಬಿಟ್ರೆ ಮದುವೆ ಜೀವನಕ್ಕೆ ಕುಜನಿಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳುವಂಥದ್ದು. ಈ 9 ಗ್ರಹಗಳೇನಿದೆ ಇವ್ರಿಗೆ ಯಾವುದೇ ರೀತಿ ಕಟ್ ಮಾಡೋ ಅಧಿಕಾರ ಏನಿಲ್ಲ. ಕಾಂಬಿನೇಷನ್ಸ್ ಅಲ್ಲಿ ಅದು ಫುಲ್ ಕಾಂಬಿನೇಷನ್ಸ್ ಬರುತ್ತೆ. 1, 6, 5, 10ನೇ ಕಾಂಬಿನೇಷನ್ಸ್ ಅದೆಲ್ಲ ಬಂದಾಗ ಒಂದು ಸಮಸ್ಯೆ ಮದುವೆ ಜೀವನಗಳಲ್ಲಿ ಬರುವಂಥದ್ದು. ಅದಕ್ಕೆ ದಶಾಭುಕ್ತಿ ಚೇಂಜ್ ಆಗ್ತಿರಂಗ ಅದು ಹೊಂಟೋಗುತ್ತೆ, ತುಂಬಾ ದಿವಸ ಇರಲ್ಲ ಅದು ಕಾಂಬಿನೇಷನ್ಸ್. ದಶಾಭುಕ್ತಿಗಳು ಚೇಂಜ್ ಆಗ್ತಿರಂಗೆ ಅವರ ಮ್ಯಾರೇಜ್ ಲೈಫು ಹಂತವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಎಷ್ಟೊಂದು ಜನ ನೋಡಿರ್ಬೇಕು, ಒಂದು 10 ವರ್ಷ ಚೆನ್ನಾಗಿರ್ತಾರೆ, ಆಮೇಲೆ ಒಂದು 10 ವರ್ಷ ಕಿತ್ತಾಡುವಂಥದ್ದು, ಮತ್ತೆ ಸರಿ ಹೋಗುವಂಥದ್ದು, ಮತ್ತೆ ಅಭಿವೃದ್ಧಿ ಕಡೆ ಹೋಗುವಂಥದ್ದು. ಈ ರೀತಿ ಇರುತ್ತೆ ಕಾಂಬಿನೇಷನ್ಸ್ ಅಲ್ಲಿ. ಇಲ್ಲಿ ಏನಾಗಿದೆ ಅಂದ್ರೆ, ಬೇಸಿಕ್ ಆಗಿ ಯಾರು ಒಂದು ಪ್ರಪೋಸಲ್ಸ್ ಮದುವೆ ಟೈಮಿಂಗ್ಸ್ ಅಲ್ಲಿ ಅವರ ಜಾತಕವನ್ನ ಪರಿಶೀಲನೆ ಮಾಡಕ್ ಹೋಗ್ತಾರೆ, ಅಲ್ಲಿ ನಿಮ್ಗೆ ಕುಜದೋಷ ಇದೆ, ಅದಕ್ಕೆ ನಿಮ್ಮ ಮಗಳಿಗೆ ಕುಜದೋಷ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇದು ಮಾನಸಿಕವಾಗಿ ಹಿಂಸೆ ಆಗ್ಬಿಡುತ್ತೆ. ಯಾವುದೇ ಒಂದು ಸಿಟಿಗಳಲ್ಲಿ ಏನೋ ತಲೆ ಕೆಡ್ಸ್ಕೊಳ್ಳಲ್ಲ, ಕುಜದೋಷನ ಅಂತ. ಬಟ್ ಕೆಲವೊಬ್ರು ಹಳ್ಳಿಗಳಲ್ಲಿ ಆ ಹೆಣ್ಮಗುನ ಕುಜದೋಷ ಇರುವಂಥದ್ದು, ಆ ಹೆಣ್ಮಗುನ ಯಾವುದೋ ಇನ್ನೊಂದು ಮೂಲ ನಕ್ಷತ್ರ ಇರುವಂಥದ್ದು, ಈ ರೀತಿ ಹೇಳಿ ಈ ಸಮಾಜವನ್ನ ದಿಕ್ತಪ್ಪಿಸ್ತಾ ಇದ್ದಾರೆ ಕೆಲವೊಬ್ರು. ಯಾರಿಗೂ ಯಾವುದೇ ರೀತಿಯ ನವಗ್ರಹಗಳಲ್ಲಿ ಅಧಿಕಾರ ಇಲ್ಲ ನಮ್ಮನ್ನು ಕಿತ್ಕೊಳ್ಳುವಂಥದ್ದು. ಪರಮಾತ್ಮನ್ಗೆ ನಾವು ಬೇಡ್ಕೊಳ್ಳುವಂಥದ್ದು ಏನಪ್ಪಾ ಅಂದ್ರೆ, ನಮ್ಮ ಜೀವನ ಸುಖಕರವಾಗಿರ್ಲಿ, ನೆಮ್ಮದಿ ಆರೋಗ್ಯವಾಗಿರ್ಲಿ ಅಂತ. ಈ ನವಗ್ರಹಗಳಿಗೆ ಏನ್ ಕೆಲಸ? ನಮ್ಮ ಪೂರ್ವ ಪುಣ್ಯಲ್ಲಿ ನಡೀತಿರುವಂತ ನಮ್ಮ ಪೂರ್ವ ಘಟನೆಗಳನ್ನ ಈ ಜನ್ಮದಲ್ಲಿ ಅದು ಪ್ಲೇ ಆಗ್ತಾ ಹೋಗುತ್ತೆ. ನಿಮ್ಮ ಕೇತು ಇದ್ದರೆ, ಕೇತು ನಿಮ್ಮ ಹಳೆ ಜನ್ಮದಲ್ಲಿ ನಡೀತಿರುವಂಥದ್ದು ಈ ಜನ್ಮದಲ್ಲಿ ಕರ್ಮಫಲ, ಈ ಜನ್ಮದಲ್ಲಿ ಆಗುವಂಥದ್ದು.
ರಾಹು ನೀವು ಏನು ಈಗ ಪ್ರೆಸೆಂಟ್ ಕರ್ಮಗಳು ಮಾಡ್ತೀವೋ ಅದು ಈಗಲೇ ಕೊಡುವಂಥದ್ದು. ನಿಮ್ಮ ಕರ್ಮಾನುಸಾರ ಫಲ ಕೊಡೋದೇ ನವಗ್ರಹಗಳ ಕರ್ತವ್ಯ. ನೀವು ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಮಾಡಿದ್ರೆ ಈ ಜನ್ಮದಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಈ ಜನ್ಮದಲ್ಲಿ ಪಾಪ ಮಾಡಿದ್ರೆ ಈ ಜನ್ಮದಲ್ಲೂ ಬರುತ್ತೆ, ಮುಂದಿನ ಜನ್ಮಕ್ಕೆ ಅದು ಕೌಂಟ್ ಆಗ್ತಾ ಹೋಗುತ್ತೆ. ಮತ್ತೆ ಈ ದೋಷಗಳೇನು? ಸಾಡೆ ಸಾತಿ ಅಂದ್ರೇನು, ಈ ರಾಹು ಕೇತು ದೋಷ ಅಂದ್ರೇನು, ಕಾಳಸರ್ಪ ದೋಷ ಅಂದ್ರೇನು, ಮತ್ತೆ ಕುಜದೋಷ ಅಂದ್ರೇನು? ಇದೇನಪ್ಪ ಅಂದ್ರೆ ಮೇನ್ ಆಗಿ ನಿಮ್ಮ ಗ್ರಹಗಳು ಈ ಚಾಟ್ ನೀವು ತಗೊಂಡೋಗಿ ಕೊಡ್ತೀರಾ, ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗ್ದಾಗ ಗ್ರಹಗಳು ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಳ್ಳೇಬೇಕು. ಅದು ಕುತ್ಕೊಂಡಾಗ ಆ ಮನೆಗಳು ಫಲ ಕೊಡ್ತಾ ಹೋಗುತ್ತೆ. ಕುಜ ಏನಾದ್ರೂ 8ನೇ ಮನೆಯಲ್ಲಿ ಕುತ್ಕೊಬಿಟ್ರೆ ಅದು 8ನೇ ಮನೆ ಫಲ ಕೊಡುತ್ತೆ. ನೀವು ಅಸ್ಟ್ರಾಲಜಿ ಕಲಿಬೋದು, ಜ್ಯೋತಿಷ ಸ್ವಲ್ಪ ಡೆಪ್ತ್ ಅಲ್ಲಿ ಏನಾದ್ರು ಒಂದು ಯೋಗ ಕಲಿಯುವಂಥದ್ದು, ಸ್ವಲ್ಪ ರಿಸರ್ಚ್ ಮಾಡುವಂಥದ್ದು ಕೊಡ್ತಾ ಹೋಗುತ್ತೆ. ಹಂಗೆ ರೂಢಾಗಿ ಬಿಹೇವ್ ಮಾಡುವಂಥದ್ದು ಕೊಡುತ್ತೆ. ಅದು ಬಿಟ್ರೆ ನಿಮ್ಗೆ ಮದುವೆ ಜೀವನ ಕಟ್ ಮಾಡಲ್ಲ ಕುಜ. ಮತ್ತೆ ಕುಜ 8ನೇ ಮನೇಲಿ ಇದೆ, ಸ್ವಲ್ಪ ಬೋಲ್ಡ್ನೆಸ್ ತಂದು ಕೊಡುತ್ತೆ. IAS ಮಾಡೋಣ, IPS ಮಾಡೋಣ, ಹೊರಗಡೆ ಹೋಗೋಣ, ಯಾರಿಗೂ ಎದುರುಕೊಳ್ಳುವಂತಿಲ್ಲ. ಈ ರೀತಿ ಒಂದೊಂದು ಗ್ರಹಗಳು ಆ ಮನೇಲಿ ಕುತ್ಕೊಂಡಾಗ ಅದ್ರ ಮನೆ ಫಲ ಕೊಡ್ತಾ ಹೋಗುತ್ತೆ. 12ನೇ ಮನೆಯಲ್ಲಿ ಕುಜ ಕುತ್ಕೊಂಡಾಗ ನೀವೇನಾದ್ರು ಒಂದು ಫಾರಿನ್ ಟ್ರಿಪ್ ಮಾಡಬೇಕು ಅಂದ್ರೆ ಕುಜ ಅಂತರ್ಭುಕ್ತಿಯಲ್ಲಿ ಬಂದಾಗ ಅದು ಕೊಡುತ್ತೆ. ನೀವು ಕುಜ ನಿಮ್ಗೆ ಮದ್ವೆ ವಿಚಾರ ಕೇಳಿ ಇನ್ನೇನೋ ಕೇಳಿರ್ತೀರಾ, ಅವರೇ ಹೇಳ್ಬಿಡ್ತಾರೆ ಓ ಕುಜ ದೋಷ ಇದೆ ನಿಮ್ಗೆ ಮದ್ವೆ ನಿಧಾನ ಅಂತ. ಸರ್ ನಾನು ಫಾರಿನ್ಗೆ ಹೋಗ್ಬೇಕು, ಕುಜ 12ರಲ್ಲಿದೆ, ನೀವು ಹೋಗ್ತೀರಾ ಅಂತ ಹೇಳಲ್ಲ. ಕಾಂಬಿನೇಷನ್ಸ್ ಅಲ್ಲಿ ಎಲ್ಲಿ ಕೂತಿದೆ ಅದನ್ನ ಹೇಳಲ್ಲ. ನಿಮ್ಗೆ ಮದುವೆ ಆಗಲ್ಲ ಅಂತ ಫಸ್ಟ್ ಹೇಳ್ಬಿಟ್ರೆ ನಿಮ್ಗೆ ಭಯ ಬರ್ಸುವಂಥದ್ದು, ಹೆಂಗಿರುತ್ತೆ ನನ್ನ ಮುಂದಿನ ಮದುವೆ ಜೀವನ ಅಂತ. ಹೆಣ್ಮಕ್ಳು ಯಾರಿಗಾದ್ರೂ ಆಗ್ಲಿ ಇಮಿಡಿಯೇಟ್ ಈ ಜ್ಯೋತಿಷ ಶಾಸ್ತ್ರದಲ್ಲಿ ಎದುರಿಸ್ಬೋದು. ಕಾಂಬಿನೇಷನ್ಸ್ ಅಲ್ಲಿ ಹಿಂಗೆ ಕೂತಿದೆ ಹಿಂಗೆ ಆಗ್ಬಿಡುತ್ತೆ ಅಂತ. ಖಂಡಿತ ಆ ರೀತಿ ಇಲ್ಲ, ಅದೆಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಬೇರೆ ಗ್ರಹಗಳಿಗೆ ಏನ್ ಕೆಲಸ? ಒಂದೇನೋ ನೆಗೆಟಿವ್ ಆಗಿದೆ. ಕುಜ ಏನೋ 8ನೇ ಮನೆಯಲ್ಲಿ ಕೂತ್ಕೊಂಡಿದೆ. ಬೇರೆ ಗ್ರಹಗಳು ಎಲ್ಲೆಲ್ಲಿದೆ? ಸೂರ್ಯ ಎಲ್ಲಿದೆ? 11ನೇ ಮನೆಯಲ್ಲಿದೆ. 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಇರುತ್ತೆ. ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಆ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ಇಲ್ಲಿ ಏನು ಕುಜ 8ನೇ ಮನೆಯಲ್ಲಿ ಸಮಸ್ಯೆ ಕೊಡ್ತಾ ಇದೋ ಅದು ಕ್ಷೀಣಿಸ್ತಾ ಹೋಗುತ್ತೆ. ಸಮಸ್ಯೆ ಅಂದ್ರೆ ನಿಮ್ಮಲ್ಲಿ ಇರುವಂತ ತುಂಬಾ ಬೋಲ್ಡ್ನೆಸ್, ತುಂಬಾ ಅಗ್ರೆಸಿವ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸರ್ ನಮ್ಗೆ ಬೋಲ್ಡ್ನೆಸ್ ಅಗ್ರೆಸಿವ್ನೆಸ್ ಜೊತೆಲೇ ಇರಬೇಕು ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಶಾಂತಿ ಮಾಡಿಸೋ ಅವಶ್ಯಕತೆ ಇಲ್ಲ. ಕುಜುನ್ಗೆ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ. ಖಂಡಿತ ಆ ರೀತಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇವತ್ತಿನ ಕಾಲದಲ್ಲಿ ದಿಕ್ಕು ತಪ್ಸಕ್ಕೆ ಅಂತಾನೆ ಕೆಲವೊಬ್ರು ಇದ್ದಾರೆ, ಮತ್ತೆ ದಿಕ್ಕು ತಪ್ತಾ ಇದ್ದಾರೆ. ಜ್ಯೋತಿಷ ಶಾಸ್ತ್ರ ಹಂಗಾಗಿ ಕುಜದೋಷ ಇದೆ, ಕುಜದೋಷ ಇರೋರನ್ನೇ ಮದುವೆ ಆಗ್ಬೇಕು ಅಂತ ಸುಮಾರು ಜನ ಅವರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮದುವೆನೂ ಆಗಿಲ್ಲ ಬಿಡಿ, 30 ಆದ್ರೂ ಆಗಲ್ಲ, 35 ವರ್ಷ ಆಗಲ್ಲ. ಮ್ಯಾಂಗ್ಲಿಕ್ ಇದೆ, ಮಂಗಳ ದೋಷ, ಮ್ಯಾಂಗ್ಲಿಕ್ ಎಲ್ಲ ಒಂದೇನೆ. ಕುಜದೋಷ ಎಲ್ಲ ಕುಜನ್ಗೆ ಸಂಬಂಧಪಟ್ಟಿರುವಂಥದ್ದೇ. ಆಗ್ಲೇ ಹೇಳ್ದಂಗೆ 12 ಮನೆಗಳಲ್ಲಿ ಎಲ್ಲಾದ್ರೂ 6 ಮನೆಗಳು ಇದ್ದೇ ಇರುತ್ತೆ. 100 ಕೋಟಿ ಜನ ಅಂದ್ರೆ 50 ಕೋಟಿ ಇದ್ದೇ ಇರುತ್ತೆ. ಏನ್ ಮಾಡೋದು 50 ಕೋಟಿ ಜನನ? ಏನು ಮಾಡಕ್ಕಾಗಲ್ಲ, ಏನು ಆಗೋದು ಇಲ್ಲ. ಎಲ್ಲೆಲ್ಲಿ ಕೂತಿದೆ ಆ ಮನೆಗಳು ಫಲ ಕೊಡ್ತಾ ಹೋಗುತ್ತೆ. 2ನೇ ಮನೇಲಿ ಕುಜದೋಷ ಅಂದೆ, ಲಗ್ನದಲ್ಲೇ ಕುಜದೋಷ ಅಂದೆ, 4ನೇ ಮನೆ ಕುಜದೋಷ ಅಂದೆ, 4ನೇ ಮನೇಲಿ ಇದ್ರೆ ಕಾಂಬಿನೇಷನ್ಸ್ ಎಲ್ಲ 4-11 ಬಂದ್ರೆ ಕುಜ ಇದ್ರೇನೆ ಮನೆ ಕಟ್ಟಕ್ಕಾಗುವಂಥದ್ದು. ಪ್ರಾಪರ್ಟಿ ಮಾಡ್ತಾರೆ. 4, 11, 12ನೇ ಮನೆ ಕಾಂಬಿನೇಷನ್ಸ್ ಬಂದ್ರೆ ಈ ರೀತಿ ಹೇಳದ್ಬಿಟ್ಟು ಬರೀ ಕುಜದೋಷ ಇರೋನಿಗೆ ಮದುವೆ ಮಾಡ್ಕೊ, ಅವನು ಎಂಥವನಾದ್ರೂ ಆಗ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ. ಅದರಿಂದ ಸ್ವಲ್ಪ ಎಲ್ಲ ಈಚೆ ಬರ್ಬೇಕಾಗುತ್ತೆ. ಸೈನ್ಸು ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ, ಬಟ್ ಇನ್ನ ಕೆಲವೊಬ್ರು ಮನೆಗಳಲ್ಲಿ ಇದನ್ನೆಲ್ಲ ನಂಬ್ತಾ ಇದ್ದಾರೆ. ಕುಜದೋಷ ಇದೆ, ಅದಕ್ಕೆ ನನ್ನ ಮಗಳಿಗೆ ಮದುವೆ ಆಗಿಲ್ಲ ಅಂತ. ಕಾಂಬಿನೇಷನ್ಸ್ ಅಲ್ಲಿ ಕೆಲವೊಂದ್ಸಲ ಗುರು ಏನಾದ್ರೂ 1, 5, 6 ಟೈಮ್ ಕೊಟ್ಟು ಗುರುನೇ ಸಮಸ್ಯೆ ಕೊಡ್ತಾ ಇರುತ್ತೆ ನಿಮಗೆ. ಗುರು ಎಷ್ಟೊಂದು ಜನ ಏನ್ ಹೇಳ್ತಾರೆ, ಗುರುದಶ ಬರ್ಬೇಕು ಅಂತಾರಲ್ವಾ. ಗುರು ಏನಾದ್ರು ಕಾಂಬಿನೇಷನ್ಸ್ ಅಲ್ಲಿ ನಿಮ್ ದಶ ನೋಡೋದು 6ನೇ ಮನೇಲಿ ಏನಾದ್ರು ಗುರು ಇದ್ರೆ ಗುರುನೇ ಸ್ವಲ್ಪ ಸಮಸ್ಯೆ. ಇದು ಯಾರು ಹೇಳಲ್ಲ, ಗುರು ಬಲ ಬಂದಿಲ್ಲ ಅಂತ ಹೇಳ್ತಾರೆ ಹೊರತು ಗುರುವಿಂದ ಸಮಸ್ಯೆ ಅಂತ ಇರಲ್ಲ. ಫಿಕ್ಸ್ ಮಾಡ್ಕೊಂಡಿದ್ರು ಕೆಲವೊಂದು. ಗುರು ಸೂಪರ್, ಶುಕ್ರ ಸೂಪರ್, ಶನಿ ಬ್ಯಾಡ್, ರಾಹು ಬ್ಯಾಡ್, ಕೇತು ಬ್ಯಾಡ್, ಕುಜ ಬ್ಯಾಡ್ ಅಂತ. ಆ ರೀತಿ ಅಲ್ಲ. 9 ಗ್ರಹಗಳು ಅದ್ರದಾದ ಪವರ್ಫುಲ್ ಇದೆ, ಅದ್ರದ ನೆಗೆಟಿವಿಟಿ ಇರುತ್ತೆ. ನಮ್ಮ ಕರ್ಮಾನುಸಾರ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗ್ದಾಗ ಲಗ್ನದಿಂದ ಎಲ್ಲೆಲ್ಲಿ ಕೂತಿದೆ ಅಂತ ಅದನ್ನ ತಿಳ್ಕೊಂಡು ನಮ್ಮ ಒಂದು ಜೀವನವನ್ನ ನಡೆಸ್ಬೇಕೇ ಹೊರತು ಅವ್ರು ಸರಿ ಇಲ್ಲ, ಕುಜ ಸರಿ ಇಲ್ಲ, ರಾಹು ಸರಿ ಅಂತ ಹೇಳ್ಕೊಳ್ಳೋದು ನಮ್ಮ ಒಂದು ಮೂರ್ಖತನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡು ಯಾವುದು ದಶ ನಡೀತಾ ಇದೆ, ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ,
ಏನು ದಾನ ಮಾಡಬೇಕು, ಏನು ಉಂಗುರ ರುದ್ರಾಕ್ಷಿ ಹಾಕೊಂಡ್ರೆ ನಮಗೆ ಬೇಗ ಮದುವೆ ಆಗುತ್ತೆ, ಅಷ್ಟು ನೋಡ್ಕೊಂಡ್ರೆ ಸಾಕು. ಯಾವುದೇ ರೀತಿಯ ದೋಷಗಳನ್ನ ಸೈಡಿಗೆ ಇಡಿ. ದಶಾಭುಕ್ತಿಗಳಲ್ಲಿ ಯಾವುದು ಸ್ಟ್ರಾಂಗ್ನೆಸ್ ಇದೆ, ಯಾವುದು ಪಾಸಿಟಿವ್ನೆಸ್ ಇದೆ, ಯಾವ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಗ್ರಹಗಳನ್ನ ಅತಿ ಹೆಚ್ಚು ಮಂತ್ರ ಪಠನೆ, ಉಂಗುರ ರುದ್ರಾಕ್ಷಿ ಹಾಕೊಳ್ಳಿ. ಮನೇಲಿ ಏನಾದರೂ ಸ್ವಲ್ಪ ವಾಸ್ತು ಕರೆಕ್ಷನ್ಸ್ಗೆ ಒಂದು ಆಮೆ ಯಂತ್ರ ಇಟ್ಕೊಳ್ಳಿ. ಎಲ್ಲಿ ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರೋದಂತೂ ನಿಶ್ಚಿತ. ಕುಜ ದೋಷ ಅನ್ನೋದು ಅದು ಬೋಗಸ್, ಸುಳ್ಳು, ಈ ಸಮಾಜಕ್ಕೆ ಮಾರಕ. ಕುಜ ದೋಷಗಳು ಈ ಸಮಾಜಕ್ಕೆ ಮಾಡ್ತಿರುವಂತಹ ಮಾರಕ, ಮೋಸ ಕೆಲವೊಬ್ರು. ಇಷ್ಟು ವಿಚಾರ. ಯಾವುದೇ ರೀತಿ ಯಾರಿಗೂ ಕುಜ ದೋಷಕ್ಕೆ ಎದುರುಕೊಳ್ಬೇಡಿ. ನಿಮ್ಮ ಕಾಂಬಿನೇಷನ್ಸ್ ದಶಾಭುಕ್ತಿಗಳಲ್ಲಿ ಯಾವ್ದು ಪಾಸಿಟಿವ್ ಇದೆ, ಯಾವ್ದು ನೆಗೆಟಿವ್ ಇದೆ ಅನ್ನೋದು ನೋಡ್ಕೊಂಡ್ರೆ ಸಾಕು. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಏನು ಮಾಡ್ಕೊಂಡ್ರೆ ನಮ್ಮಿಂದ ಏನಾದ್ರು ಲಾಸಸ್ ಆಗೋಗುತ್ತಾ, ಇವ್ರೇನಾದ್ರು ಪ್ರಾಫಿಟ್ ಮಾಡ್ಕೊಳ್ಬಿಡ್ತಾರ ಅಂತ. ನಾನು ಹಾಕುವಂಥ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ ರೀಚ್ ಆಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಅದು ಬಿಟ್ಟರೆ ಯಾವುದೇ ರೀತಿಯ ವಿಚಾರ ಇದರಿಂದ ಸಮಸ್ಯೆ ಆಗಲ್ಲ. ಎಷ್ಟೊಂದು ಜನಕ್ಕೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದನೇ ಏನಾದ್ರು ಒಂದು ಸಮಸ್ಯೆ ಆಗುತ್ತಾ ಅನ್ನೋದು ಯೋಚನೆ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನನ್ನ ವಿಡಿಯೋಸ್ ನಿಮಗೆ ಬೇಗ ಬೇಕು, ಇಮಿಡಿಯೇಟ್ ರೀಚ್ ಆಗಬೇಕು ನಾನು ಹಾಕಿದ ತಕ್ಷಣ ಅಂದ್ರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.